ಓಂ ವಾಚಸ್ಪತಯೇ ನಮಃ. ಪ್ರಮಾಣ ಲಕ್ಷಣದಲ್ಲಿ ವಿಶ್ವಮಿಥ್ಯಾದೃಶ್ಯತ್ವಾತ್ ಅನ್ನುವ ಅನುಮಾನಕ್ಕೆ ಪ್ರತ್ಯಕ್ಷದ ವಿರೋಧ ಹೇಗೆ ಅನ್ನೋದ್ರ ಬಗ್ಗೆ ನಾವೀಗ ಅವಲೋಕನ ಮಾಡ್ತಾ ಇದ್ದೀವಿ. ಈ ವಿಶ್ವಮಿಥ್ಯಾದೃಶ್ಯತ್ವಾತ್ ಅನ್ನುವ ಅನುಮಾನ ಮುಂದೆ ಬ್ರಹ್ಮಜ್ಞಾನ ಬಂದ ಮೇಲೆ ಜಗತ್ತು ಬಾಧಿತ ಆಗ್ತದೆ ಅಂತ ಹೇಳ್ತದೆ. ಆದ್ರಿಂದ ಈಗ ಪ್ರತ್ಯಕ್ಷದ ವಿರೋಧ ಅಂತ ನೀವೇನು ತತ್ವವಾದಿಗಳು ನಮಗೆ ಹೇಳಿದ್ರಿ, ಅದಕ್ಕೆ ಪ್ರತ್ಯಕ್ಷದ ವಿರೋಧ ಬರೋದು ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರತ್ಯಕ್ಷ ಅನ್ನೋದು ವರ್ತಮಾನ ಕಾಲದ ವಿಷಯಗಳನ್ನು ಮಾತ್ರ ತಿಳಿಸ್ತದೆ. ಆದ್ರಿಂದ ಕೇವಲ ವರ್ತಮಾನ ಕಾಲದ ವಿಷಯಗಳನ್ನು ತಿಳಿಸುವಂತಹ ಪ್ರತ್ಯಕ್ಷಕ್ಕೆ ಮುಂದೊಂದು ಕಾಲದಲ್ಲಿ ಬ್ರಹ್ಮಜ್ಞಾನದಿಂದ ಇದು ಬಾಧ್ಯ ಆಗ್ತದೆ ಅನ್ನುವ ಈ ಅನುಮಾನದ ಅಭಿಪ್ರಾಯವನ್ನು ನಿರಾಕರಿಸುವ ಶಕ್ತಿ ಇಲ್ಲ ಅಂತ ಹೇಳಿದರು. ಈಗ ಮಾಯಾವಾದಿಗಳು ಹೇಳಿದಾಗ ನಾವು ತತ್ವವಾದಿಗಳು ಹಾಗಾದರೆ ಆ ಅನುಮಾನ ಮತ್ತು ಆಗಮ ಅವುಗಳ ಪ್ರಾಮಾಣ್ಯವನ್ನು ತಿಳಿಸಬೇಕಾದದ್ದು ಪ್ರತ್ಯಕ್ಷವೇ. ಆ ಪ್ರತ್ಯಕ್ಷಕ್ಕೂ ಕೂಡ ವರ್ತಮಾನ ಕಾಲದ ವಿಷಯವನ್ನು ಮಾತ್ರ ತಿಳಿಸುವ ಶಕ್ತಿ ಇರ್ತದೆ. ಮುಂದೆ ಭವಿಷ್ಯತ್ ಕಾಲದ ವಿಷಯವನ್ನು ತಿಳಿಸುವ ಶಕ್ತಿ ಅದಕ್ಕೆ ಇರೋದೇ ಇಲ್ಲ. ಆದ್ದರಿಂದ ಈ ಆಗಮಗಳು ಮತ್ತು ಅನುಮಾನಗಳು ಯಾವುಗಳನ್ನು ನೀವು ನೆಚ್ಚಿಕೊಂಡು ಜಗನ್ಮಿಥ್ಯಾ ಅಂತ ಹೇಳ್ತಿದ್ದೀರಿ, ಮತ್ತೆ ಬ್ರಹ್ಮ ಒಂದೇ ಸತ್ಯ ಅಂತ ಹೇಳ್ತಿದ್ದೀರಿ, ಬ್ರಹ್ಮ ಮತ್ತು ಜೀವ ಎಲ್ಲರೂ ಅಭಿನ್ನರು ಅಂತ ಹೇಳ್ತಿದ್ದೀರಿ, ಆ ಅನುಮಾನ ಮತ್ತು ಆಗಮಗಳು ವರ್ತಮಾನ ಕಾಲದಲ್ಲಿ ಮಾತ್ರ ಪ್ರಮಾಣ ಅಂತ ಆಗಬೇಕಾಗಿತ್ತು. ಸರ್ವಕಾಲದಲ್ಲೂ ಕೂಡ ಅವು ಪ್ರಮಾಣ ಅಂತ ನಮಗೆ ತೀರ್ಮಾನ ಆಗುವುದೇ ಇಲ್ಲ ಅಂತ ಇಷ್ಟು ನಾವು ನೋಡಿದ್ದೇವೆ. ಅದರ ಮುಂದಿನ ಭಾಗ ನಾವೀಗ ನೋಡಬೇಕಾಗಿದೆ. ಮತ್ತೆ ಅವರು ಮಾಯಾವಾದಿಗಳು ಏನು ಹೇಳ್ತಾರೆ, ತತ್ವವಾದಿಗಳು ನಾವೇನು ಹೇಳ್ತಾರೆ ಅಂತ. ಇಲ್ಲಿ ಆಚಾರ್ಯರ ಮೂಲದಲ್ಲಿ ಮತ್ತೆ ಟೀಕಾದಲ್ಲಿ ವಿವರಣದಲ್ಲಿ ಕಾಣದೇ ಇರುವಂಥ ನನ್ನ ಮನನದಲ್ಲಿ ನನಗೆ ಗಮನಕ್ಕೆ ಬಂದದೊಂದು ವಿಷಯವನ್ನು ಈಗ ನಿಮ್ಮ ಎದುರಿಗೆ ಹೇಳ್ತೇನೆ. ಇವೆಲ್ಲವೂ ಕೇವಲ ಗ್ರಂಥವನ್ನು ಓದುವುದು, ಗ್ರಂಥದಲ್ಲಿ ಆಚಾರ್ಯರ ಮೂಲ ಟೀಕಾ ಅಷ್ಟಕ್ಕೆ ಮಾತ್ರ ನಮ್ಮನ್ನು ನಾವು ಸೀಮಿತಗೊಳಿಸ್ಕೊಳ್ದೇನೆ ಮನನಕ್ಕೆ ನಾವಿದು ಒಳಪಡಿಸ್ಕೋಬೇಕಲ್ಲ, ಆವಾಗ ಇದೊಂದು ವಿಷಯ ನಮಗೆ ಗೊತ್ತಿರಬೇಕು. ಈಗ ವಿಶ್ವಂ ಮಿಥ್ಯಾದೃಶ್ಯತ್ವಾತ್ ಅನ್ನುವಲ್ಲಿ ಮಿಥ್ಯಾ ಅಂದ್ರೆ ಬ್ರಹ್ಮಜ್ಞಾನ ಬಂದಾಗ ಈ ಪ್ರಪಂಚ ಇಲ್ಲ ಅಂತ ಅನಿಸ್ತದೆ ಅಂತ ನೀವು ಹೇಳ್ತಿದ್ದೀರಲ್ಲ, ಅರ್ಥ. ಅದ್ರ ಬಗ್ಗೆ ಆ ಮೂಲದ ಬಗ್ಗೆನೇ ನಮ್ದೊಂದು ಪ್ರಶ್ನೆ ಇದೆ. ಬ್ರಹ್ಮಜ್ಞಾನ ಬಂದಾಗ ಈ ಪ್ರಪಂಚ ಇಲ್ಲ ಅಂತ ಅನಿಸ್ತದೆ, ಮಿಥ್ಯಾ ಅಂದ್ರೆ ಇದೇ ಅಭಿಪ್ರಾಯ ಅಂತ ನೀವು ಹೇಳ್ತಿದ್ದೀರಲ್ಲ, ಅದಾದ್ಮೇಲೆ ನಿಮ್ಮ ಮಾತನ್ನು ಒಪ್ಕೊಂಡು ನಾವು ಬೇರೆ ಒಂದು ದೋಷವನ್ನು ಹೇಳಿದ್ವಿ. ಅದಿರಲಿ, ಮಿಥ್ಯಾ ಅಂದ್ರೆ ಬ್ರಹ್ಮಜ್ಞಾನ ಬಂದಾಗ ಪ್ರಪಂಚ ಇಲ್ಲ ಅಂತ ಅನಿಸ್ತದೆ ಅಂತ ನೀವು ಹೇಳ್ತಿದ್ದೀರಲ್ಲ, ಬ್ರಹ್ಮಜ್ಞಾನ ಬಾಧ್ಯತ್ವ ಅಂತ. ಅದು ಪ್ರಶ್ನೆ. ನಮ್ಮ ಪ್ರಶ್ನೆ ಏನು, ಮಿಥ್ಯಾ ಅಂದ್ರೆ ಈಗ ಜಗತ್ತು ಸತ್ಯವೋ ಅಥವಾ ಅನಿರ್ವಚನೀಯವೋ, ಜಗತ್ತು ಸತ್ಯವೋ ಮಿಥ್ಯಾವೋ ಅಂತ ನಾವು ಕೇಳ್ತೀವಿ ನಿಮ್ಮ. ಬ್ರಹ್ಮಜ್ಞಾನ ಬಂದಾಗ ಪ್ರಪಂಚ ಇಲ್ಲ ಅಂತ ಅನಿಸೋದು ಮುಂದಿನ ಮಾತು ಆ ಕಡೆ ಇರಲಿ. ಇಲ್ಲೊಂದು ನಾವು ಆಲೋಚನೆ ಮಾಡಬೇಕಾದ ಸಂಗತಿ ಇದೆ. ಈಗ ನಮ್ಮ ಸುತ್ತಮುತ್ತಲು ಅನೇಕ ಜಡ ವಸ್ತುಗಳು, ಚೇತನ ವಸ್ತುಗಳೆಲ್ಲ ನಮ್ಗೆ ಕಂಡು ಬರ್ತಾ ಇವೆಯಲ್ಲ, ಆಗ ಆ ಜಗತ್ತು ಅನ್ನುವುದು ಮಿಥ್ಯ ಸತ್ಯವೋ ಮಿಥ್ಯಾನೋ? ಸತ್ಯ ಅಂತ ನೀವು ಹೇಳೋದಿಲ್ಲ, ನಿಮಗೆ ಬ್ರಹ್ಮ ಒಂದೇ ಸತ್ಯ. ಮಿಥ್ಯಾ ಅಂತ ನೀವು ಹೇಳಬೇಕು. ಮಿಥ್ಯಾ ಅಂದ್ರೆ ಈಗ ಅದು ಸತ್ಯ ಅಲ್ಲ ಅಂತ ಆಯ್ತು. ಆದರೆ ನಮ್ಮ ಪ್ರತ್ಯಕ್ಷ ನಮಗದನ್ನು ಈಗ ಸತ್ಯ ಅಂತ ತಿಳಿಸ್ತಾ ಇದೆಯಲ್ಲ. ನೀವು ಮಿಥ್ಯಾ ಅಂದ್ರೆ ಮುಂದೆ ಬ್ರಹ್ಮಜ್ಞಾನ ಬಂದಾಗ ಬಾಧ್ಯ ಆಗ್ತದೆ, ಬಾಧ್ಯ ಅಂತ ಅನಿಸ್ಕೋತದೆ ಅಂತ ಹೇಳ್ತಿದ್ದೀರಿ. ಈಗಂತೂ ಸತ್ಯ ಅಲ್ಲ ಅಂತ ನಿಮ್ಮ ಅಭಿಪ್ರಾಯ ಅಲ್ಲ. ಈಗ ಸತ್ಯ ಅಲ್ಲ ಅಂತ ನೀವು ಅನ್ನುವುದಾದ್ರೆ ಅದು ಪ್ರತ್ಯಕ್ಷದ ವಿರೋಧವನ್ನು ಎದುರಿಸಲೇಬೇಕು. ಯಾಕಂದ್ರೆ ಪ್ರತ್ಯಕ್ಷ ಈಗ ಸತ್ಯ ಅಂತ ಹೇಳ್ತಿದೆ. ಅದು ನಮ್ಮ ಪ್ರತ್ಯಕ್ಷ, ನಮ್ಮ ಎದುರಿಗಿರುವ ಘಟ, ಪೃಥ್ವಿ, ಅಪ್ಪು, ನೀರು, ನಾವು ಸೇವಿಸುವ ಗಾಳಿ, ಇದೆಲ್ಲವನ್ನು ಕೂಡ ಸತ್ಯ ಅಂತ ತಿಳಿಸ್ತಾನೆ ಇದೆ. ನೀವು ಅದನ್ನು ಸತ್ಯ ಅಲ್ಲ ಅಂತ ಹೇಳುವುದಾದ್ರೆ ಅದಕ್ಕೆ ಪ್ರತ್ಯಕ್ಷದ ವಿರೋಧ ಬರಲೇಬೇಕು. ಆದ್ರಿಂದ ಮುಂದೆ ಅದು ಬ್ರಹ್ಮಜ್ಞಾನ ಬಂದಾಗ ಪ್ರಪಂಚ ಇಲ್ಲ ಅಂತ ಅನಿಸ್ತದೆ ಅನ್ನುವ ವಿಷಯ ಆ ಕಡೆ ಇರಲಿ. ಮಿಥ್ಯಾ ಅಂದ್ರೆ ಅದೇ ಅಭಿಪ್ರಾಯ ಅಂತ ನೀವು ಕೇಳ್ತೀರಿ. ಆದ್ರೆ ನಾವು ಈಗ ಕೇಳ್ತೀವಿ, ಈಗ ಸತ್ಯವೋ ಅಸತ್ಯವೋ, ಈಗ ಸತ್ಯ ಹೌದೋ ಅಲ್ಲೋ ಅಂತ ಕೇಳ್ತೀವಿ. ಇನ್ನೂ ಪರ್ಟಿಕ್ಯುಲರ್ಲಿ ಅದನ್ನು ಅವರನ್ನು ನಾವು ಕೌಂಟರ್ ಮಾಡುವುದಾದ್ರೆ, ಈಗ ಜಗತ್ತು ಸತ್ಯ ಹೌದೋ ಅಲ್ವೋ? ಅದಕ್ಕೆ ನೀವು ಸತ್ಯ ಅಲ್ಲ ಅಂತಾನೆ ಅನ್ಬೇಕು. ಮಿಥ್ಯಾ ಹೌದು ಅಂತಂದ್ರೆ ಮಿಥ್ಯಾ ಅಂದ್ರೆ ಮುಂದೆ ಏನರ್ಥ ಅಂತ ಅದನ್ನ ಆಮೇಲೆ ನೋಡೋಣ. ಜಗತ್ತು ಸತ್ಯ ಹೌದೋ ಅಲ್ಲೋ ಈಗೇನದು ಅಂತ ಕೇಳಿದಾಗ ಸತ್ಯ ಅಲ್ಲ ಅಂತ ನೀವು ಅನ್ಬೇಕು. ಸತ್ಯ ಅಲ್ಲ ಅಂತ ನಿಮ್ಮ ಅಭಿಪ್ರಾಯಕ್ಕೆ ಅನುಮಾನದ ನಮ್ಮ ಪ್ರತ್ಯಕ್ಷದ ವಿರೋಧ ಇದ್ದೇ ಇದೆ ಅಂತ ಅದರದ್ದು ಒಂದು ವಿಷಯ ತಿಳ್ಕೊಳ್ಬೇಕು.
ಇನ್ನು ಮುಂದೆ 571ನೇ ಪುಟದಲ್ಲಿ ಈ ನಾವು ಅವರನ್ನ ಮಾಯಾವಾದಿಗಳನ್ನ ಒಂದು ಮಟ್ಟದಲ್ಲಿ ಖಂಡಿಸಿದೆವು. ಈ ವಿಶ್ವಕ್ಕೆ ಮಿಥ್ಯಾತ್ವವನ್ನು ತಿಳಿಸುವ, ಅಭೇದವನ್ನು ತಿಳಿಸುವಂತಹ ಯಾವ ಅನುಮಾನ ಆಗಮಗಳನ್ನು ನೀವು ನೆಚ್ಚಿಕೊಂಡಿದ್ದೀರಿ, ಅವಕ್ಕೂ ಕೂಡ ಪ್ರಾಮಾಣ್ಯ ಅನ್ನೋದು ವರ್ತಮಾನ ಕಾಲದಲ್ಲಿ ಮಾತ್ರ ಸಿದ್ಧ ಆಗ್ತದೆ, ಸರ್ವಕಾಲದಲ್ಲೂ ಅದು ಪ್ರಮಾಣ ಅಂತ ಸಿದ್ಧ ಆಗೋದಿಲ್ಲ ಅಂತ ನಾವು ಅವರಿಗೆ ಹೇಳಿದ್ವಿ. ಅದು 571ನೇ ಪುಟದಲ್ಲಿ 2ನೇ ಪ್ಯಾರಾಗ್ರಾಫ್ನಲ್ಲಿ ಬಂದಿದೆ. ಅದಕ್ಕಾಗಿ ಅವ್ರೇನು ಮಾಡಬೇಕು? ಹೌದು, ಈ ಪ್ರತ್ಯಕ್ಷ, ನಮ್ಮ ಕಣ್ಣು, ಕಿವಿ, ಮೂಗು ಇತ್ಯಾದಿ ಪ್ರತ್ಯಕ್ಷಗಳು ಇವೆಲ್ಲ ಏನಿವೆ, ಆ ಪ್ರತ್ಯಕ್ಷಗಳ ಬಗ್ಗೆ ನಾವು ಮಾತಾಡ್ತಿಲ್ಲ. ಸಾಕ್ಷಿ ಪ್ರತ್ಯಕ್ಷ ಇದೆ. ಆ ಸಾಕ್ಷಿ ಪ್ರತ್ಯಕ್ಷ ಅನ್ನೋದು ಈ ಅನುಮಾನಕ್ಕೆ ಮತ್ತು ಆಗಮಕ್ಕೆ ಸಾರ್ವಕಾಲಿಕ ಪ್ರಾಮಾಣ್ಯವನ್ನು ಗ್ರಹಿಸ್ತದೆ ಅಂತ ಹೇಳಬೇಕು ಅವರು. ಹಾಗೆ ಹೇಳದೆ ಮಾರ್ಗ ಇಲ್ಲ ಮಾಯಾವಾದಿಗಳಿಗೆ ಬೇರೆ. ಈ ಕಣ್ಣು ಇತ್ಯಾದಿ ಇದೆಯಲ್ಲ, ಕಣ್ಣು ಅನ್ನೋದು ಮತ್ತು ಕಿವಿ ಅನ್ನೋದು ಯಾವ ವಸ್ತುವಿನ ಸಂಪರ್ಕವನ್ನು ಪಡೆದಿರ್ತದೋ ಆ ವಸ್ತುವಿನ ಜ್ಞಾನವನ್ನು ಮಾತ್ರ ಹುಟ್ಟಿಸ್ತಿರ್ತದೆ. ಹೀಗೆ ಅದರ ಶಕ್ತಿ ಸೀಮಿತ. ಆದರೆ ಸಾಕ್ಷಿಗೆ ಕಣ್ಣಿಗಿಂತ ಹೆಚ್ಚಿನ ಶಕ್ತಿ ಇದೆ. ನಮ್ಮ ಎದುರಿಗಿರುವಂತಹ ಘಟಪಟ ಮೊದಲಾದ ವಸ್ತುಗಳನ್ನು ಸಾಕ್ಷಿಗೆ ನೇರವಾಗಿ ಗ್ರಹಿಸಲಿಕ್ಕೆ ಬರೋದಿಲ್ಲ, ಕಣ್ಣಿನ ನೆರವೇ ಬೇಕಾಗ್ತದೆ. ಆದರೆ ನಮ್ಮ ಸುತ್ತಮುತ್ತ ಇರುವಂತಹ ಸ್ಪೇಸ್ ಅಂದರೆ ಅದನ್ನು ನಮ್ಮ ಸಿದ್ಧಾಂತದಲ್ಲಿ ಅವ್ಯಾಕೃತ ಆಕಾಶ ಅಂತೇವೆ. ಆ ಸ್ಪೇಸ್ ಆಗಲಿ, ಒಂದು ಕಾಲ ಆಗಲಿ, ಮತ್ತು ಈ ಉಳಿದ ಅನೇಕ ವಸ್ತುಗಳು, ನಮಗೆ ಬಂದಿರುವಂಥ ಜ್ಞಾನ, ಕಪ್ಪೆ ಚಿಪ್ಪಿನಲ್ಲಿ ಕಂಡು ಬೆಳ್ಳಿ ಮಿಥ್ಯಾ ಇರಬಹುದು, ಆದರೆ ಬಂದ ಜ್ಞಾನ ಸತ್ಯ. ನಮ್ಮ ನೋವು, ನಲಿವು ಇತ್ಯಾದಿ ಅನೇಕ ಸಂಗತಿಗಳು, ಇವುಗಳೆಲ್ಲದಕ್ಕೂ ಕೂಡ ಸಾರ್ವಕಾಲಿಕ ಸತ್ಯತ್ವವನ್ನು ಅದು ಗ್ರಹಿಸ್ತದೆ. ಸಾಕ್ಷಿಯೂ ಕೂಡ, ನೀವು ಕೂಡ ಸಾಕ್ಷಿ ಪ್ರತ್ಯಕ್ಷವನ್ನೇ ಕೊನೆಗೆ ಒಪ್ಪುವುದು ಅಂತಾದರೆ, ನಿಮ್ಮ ಸಾಕ್ಷಿ ಪ್ರತ್ಯಕ್ಷವೇ ಆ ಅನುಮಾನಕ್ಕೆ, ಆಗಮಗಳಿಗೆ ಪ್ರಾಮಾಣ್ಯವನ್ನು ಗ್ರಹಿಸ್ತದೆ ಅಂತಾದರೆ, ಹಾಗಾದರೆ ಜಗತ್ತಿನ ಸತ್ಯತ್ವಕ್ಕೆ ಪೂರಕವಾಗಿ ನಾವೇನು ಪ್ರತ್ಯಕ್ಷವನ್ನು ಪ್ರಮಾಣವನ್ನಾಗಿ ಕೊಡ್ತೇವೆ? ನಮ್ಮ ಎದುರಿಗೆ ಬಂದಿರುವಂಥ ಘಟ ಅಂತ ಪ್ರತ್ಯಕ್ಷ ಬಂತು. ಈ ಘಟ ಅನ್ನುವ ಪ್ರತ್ಯಕ್ಷ ಕಣ್ಣಿನಿಂದ ಬಂದದ್ದು, ಕಣ್ಣಲ್ಲಿ ಪ್ರಮಾಣ. ಈ ಕಣ್ಣಿಗೂ ಕೂಡ ಮತ್ತು ಕಣ್ಣಿನಿಂದ ಬಂದ ಜ್ಞಾನಕ್ಕೂ ಕೂಡ ಪ್ರಾಮಾಣ್ಯವನ್ನು ಸಾಕ್ಷಿ ಗ್ರಹಿಸ್ತದೆ. ಅದು ಹೇಗೆ ಅಂತ ಇಲ್ಲಿ ಬಂದಿಲ್ಲ. ನಮಗೆ ನೀರಿನ ಜ್ಞಾನ ಬಂತು, ಉದಾಹರಣೆಗೆ ಘಟ ಜ್ಞಾನಕ್ಕಿಂತ ನೀರಿನ ಜ್ಞಾನವನ್ನು ಇಟ್ಕೊಳ್ಳೋಣ. ಘಟ ಜ್ಞಾನ ಇಟ್ಕೊಂಡ್ರೂ ಏನು ತಪ್ಪಿಲ್ಲ. ನಮ್ಮ ಎದುರಿಗೆ ಇರುವಂಥ ವಸ್ತುವನ್ನು ಘಟ ಅಂತ ನಮ್ಮ ಕಣ್ಣು ಗ್ರಹಿಸಿತು. ಅದಾದಮೇಲೆ ಜ್ಞಾನ ಬಂತು, ಜ್ಞಾನ ಬಂದದ್ದನ್ನು ಸಾಕ್ಷಿ ಗುರುತಿಸಿತು. ಮುಂದೆ ಆ ಘಟದಲ್ಲಿ ಹೋಗಿ ನೀರು ತೊಗೊಂಡ್ಬರ್ತೀವಿ, ಪಾನ ಮಾಡ್ತೀವಿ, ಅಥವಾ ಅಲ್ಲೇನೋ ಒಂದು ಪದಾರ್ಥ ಬೇಯಿಸ್ತೀವಿ, ತಿಂತೀವಿ, ಹಸಿವು ಹೋಗ್ತದೆ, ನೀರಡಿಕೆ ಹೋಗ್ತದೆ. ಇದನ್ನೆಲ್ಲ ಸಾಕ್ಷಿ ಗುರುತಿಸಿದೆ, ಸುಖ ಆಗಿದೆ. ಸುಖ ಸಾಕ್ಷಿ ವೇದ್ಯ. ಅದು ಕಣ್ಣಿಗೆ ವೇದ್ಯ ಅಲ್ಲ ಸುಖ ಅನ್ನೋದು. ಸುಖ ಸಾಕ್ಷಿಗೆ ವೇದ್ಯ, ಮನಸ್ಸಿಗೂ ವೇದ್ಯ, ಅದು ಆ ಕಡೆ ಇರಲಿ, ಸಾಕ್ಷಿಗೆ ಮುಖ್ಯವಾಗಿ ವೇದ್ಯ. ಸುಖದ ತನಕ ಸಾಕ್ಷಿ ಪರೀಕ್ಷೆ ಮಾಡ್ತದೆ ಅಂತ ಕೆಲವು ಕಡೆ ಹೇಳ್ತಿರ್ತಾರೆ. ಮುಂದೆ ತಪ್ಪು ನಿರ್ಣಯದಲ್ಲಿ ಆ ವಿಷಯ ಬರೋದಿದೆ. ಆದ್ರಿಂದ ಸುಖ ಬಂದಿದೆ, ಅದನ್ನ ಪದಾರ್ಥವನ್ನು ಸೇವಿಸಿದಾಗ ನಮ್ಗೆ ಸುಖ ಆಗಿದೆ, ನೀರು ಕುಡಿದಿದ್ದೀವಿ, ನೀರಡಿಕೆ ಪರಿಹಾರ ಆಗಿದೆ, ಹಸಿವಾಗಿತ್ತು ಅನ್ನೋದು ಅನುಭವಕ್ಕೆ ಬಂದಿತ್ತು, ನೀರಡಿಕೆ ಹೋಯಿತು ಅನ್ನೋದು ಅನುಭವಕ್ಕೆ ಬಂತು. ಹೀಗೆಲ್ಲ ಇರುವಾಗ ಅಯಂ ಘಟ ಅನ್ನುವ ಪ್ರತ್ಯಕ್ಷ, ಇದಂ ಜಲಂ ಅನ್ನುವ ಪ್ರತ್ಯಕ್ಷವನ್ನು ಕೂಡ ಪ್ರಮಾಣ ಅಂತ ನಮ್ಮ ಸಾಕ್ಷಿಯು ಗ್ರಹಣ ಮಾಡೇ ಮಾಡುತ್ತದೆ. ನಿಮ್ಮ ಪ್ರಮಾಣಗಳನ್ನು ಮಾತ್ರ, ವಿಶ್ವಮಿಥ್ಯಾ ದೃಶ್ಯತ್ವಾತ್ ಅನ್ನುವ ಅನುಮಾನವನ್ನು, ನಿಹ ನಾನಾಸ್ತಿ ಕಿಂಚನ ಅನ್ನುವ ಅನುಮಾನವನ್ನು ಮಾತ್ರ ಸಾಕ್ಷಿ ಪ್ರಮಾಣದ ಗ್ರಹಣ ಮಾಡೋದು ಹೇಗೆ? ನಮ್ಮ ಪ್ರತ್ಯಕ್ಷವನ್ನು, ಇದಂ ಜಲಂ ಅನ್ನುವ ಪ್ರತ್ಯಕ್ಷ, ಇಯಂ ಭೂಮಿ ಅನ್ನುವ ಪ್ರತ್ಯಕ್ಷ, ನಾನು ದುಃಖಿ ಅನ್ನುವ ಪ್ರತ್ಯಕ್ಷ, ಆಂತರಿಕ ಪ್ರತ್ಯಕ್ಷ, ಬಾಹ್ಯ ಪ್ರತ್ಯಕ್ಷ ಎರಡನ್ನೂ ಇಟ್ಕೋತಿದ್ದೇನೆ ನಾನು. ಈ ನನಗೆ ನೋವಾಗಿದೆ, ಸಂಸಾರದಲ್ಲಿ ನಾನು ಬದ್ಧನಾಗಿದ್ದೇನೆ ಅನ್ನುವ ಪ್ರತ್ಯಕ್ಷ, ಇದನ್ನೆಲ್ಲ ಅದು ನಿರಾಕರಣೆ ಮಾಡುವ ಶಕ್ತಿ ಹೇಗಿದೆ? ಅದರಂತೆ ಪರಮಾತ್ಮನಿಂದ, ಗಮನಿಸ್ಬೇಕು ನಾವು, ಇದನ್ನ ಅನೇಕ ಸರಿ ಹಿಂದೆ ಹೇಳಿದ್ದೇನೆ, ಪರಮಾತ್ಮನ ಸಾಕ್ಷಾತ್ಕಾರ ನಮಗಿಲ್ಲ. ಪರಮಾತ್ಮನ ಜ್ಞಾನ ನಮಗೆ ಬಂದಿರುವುದು ಆಗಮಗಳಿಂದ ಮತ್ತು ಅನುಮಾನಗಳಿಂದ, ಆಗಮದ ಬೆಂಬಲ ಇರುವಂತಹ ಅನುಮಾನದಿಂದ. ಆದರೆ ನನ್ನ ಸಾಕ್ಷಾತ್ಕಾರ ನನಗಿದೆ, ನಿಮ್ಮ ಸಾಕ್ಷಾತ್ಕಾರ ನಿಮಗಿದೆ. ಆದ್ರಿಂದ ಪರಮಾತ್ಮನಿಂದ ನನ್ನಲ್ಲಿ ಭೇದವನ್ನು ನಾನು ಸಾಕ್ಷಾತ್ಕರಿಸಿ ತಿಳ್ಕೊಂಡಿದ್ದೇನೆ, ನನಗಾಗ ಅನುಭವ ಇದೆ. ಮತ್ತು ಹಾಗಿರುವಾಗ ಆ ನನ್ನ ಸಾಕ್ಷಿ ಅನ್ನೋದು ಪರಮಾತ್ಮನಿಂದ ನನಗೆ ಭೇದ ಇದೆ ಅನ್ನೋದ್ರಲ್ಲಿ ಪ್ರಮಾಣ ಇದೆ, ಪ್ರಮಾಣವಾಗೇ ಆಗಿದೆ. ಆದ್ದರಿಂದ ಅಭೇದವನ್ನು ನೀವು ಹೇಗೆ ಪ್ರತಿಪಾದನೆ ಮಾಡ್ತೀರಿ? ನಾನು ಕೊಂಡಿರುವಂತಹ ಅನೇಕ ವಸ್ತುಗಳು, ನಾನು ಅನೇಕ ಬಾರಿ ಅಂದ್ಕೊಳ್ಳೋದು, ಹೊರಗಿನ ಹೆಂಡತಿ, ಮಕ್ಕಳು, ಅಧಿಕಾರ, ಪ್ರತಿಷ್ಠೆ, ನಮ್ಮ ಸಂಪತ್ತು, ಅವೆಲ್ಲ ಆ ಕಡೆ ಇರಲಿ, ಅವೆಲ್ಲ ಸತ್ಯವೋ ಮಿಥ್ಯಾವೋ ಅನ್ನೋ ವಿಷಯ ಆ ಕಡೆ ಇರಲಿ. ಅದರಿಂದ ನಮಗೆ ಬಂದಿರುವ ಅಭಿಮಾನ, ಅದರಿಂದ ನಮಗೆ ಆಗ್ತಿರುವ ಸುಖ ಮತ್ತು ದುಃಖ, ಇವು ನಮ್ಮನ್ನು ಪೀಡಿಸ್ತಾ ಇವೆ. ಇದನ್ನು ಮಾತ್ರ ಯಾವ ಅನುಮಾನವೋ
ಯಾವ ವಿಶ್ವಮಿಥ್ಯಾತ್ವ ಅನುಮಾನವೂ ಮತ್ಯಾವ ಅನುಮಾನವೂ ಅಲ್ಲುಗಳೆಯೋದು ಸಾಧ್ಯ ಇಲ್ಲ. ಸಾಕ್ಷಿ ಅನ್ನೋದು ಅಷ್ಟು ಪ್ರಬಲ ಅಂತ ನೀವೇ ಒಂದು ಹಂತದಲ್ಲಿ ಒಪ್ಪಬೇಕಾಯ್ತು. ಈಗ ಬೇರೆ ನೀವು ಮಾರ್ಗ ಇರಲಿಲ್ಲ. ಹಾಗಾಗಿ ಅಷ್ಟು ಪ್ರಬಲವಾದ ಸಾಕ್ಷಿಯೇ ಈ ಅನೇಕ ಸಂಗತಿಗಳಿಗೆ ಸತ್ಯತ್ವವನ್ನು ಗ್ರಹಿಸಿಯೇ ಗ್ರಹಿಸ್ತದೆ ಅಂತ ಅಭಿಪ್ರಾಯ. ಸುಖ ಜ್ಞಾನ ಬಂದಾಗ ಆ ಸುಖ ಅನ್ನೋದನ್ನು ಕೆಲವು ಸರಿ ದುಃಖನೇ ವಾಸ್ತವಿಕವಾಗಿ ದುಃಖವೇ ಆಗಿರ್ತದೆ. ಆದರೆ ಸುಖವನ್ನು ನಮ್ಮ ಸಾಕ್ಷಿ ಅಂತ ಭ್ರಮಿಸುವ ಸಾಧ್ಯತೆ ಇದೆಯಲ್ವಾ ಅಂತ ಒಂದು ಪ್ರಶ್ನೆ ಬರ್ತದೆ. ದುಶ್ಚಟಗಳಿಗೆ ಬಲಿಯಾಗಿರ್ತೇವೆ, ಅದರಿಂದ ಸುಖ ಆಗಿರೋದಿಲ್ಲ, ಆದರೆ ದುಃಖವೇ ಆಗಿರ್ತದೆ. ಆಗಿರೋ ದುಃಖವನ್ನು ಸುಖ ಅಂತ ಭ್ರಮಿಸಿದಲ್ಲ ಸಾಕ್ಷಿ ಅಂತ ಕೆಲವು ಸರಿ ಭ್ರಮೆ ಬರ್ತದೆ ಅಂತ ಹೀಗೊಂದು ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಪ್ರತ್ಯಕ್ಷವೂ ಕೆಲವು ಕಡೆ ಅಸತ್ಯ ಆಗಬಹುದಲ್ಲ ಅಂತ. ಅದು ಮುಂದಿನ ಈ 571ನೇ ಪ್ಯಾರಾದಲ್ಲಿ 3ನೇ ಪ್ಯಾರಾದಲ್ಲಿ ಪ್ರತ್ಯಕ್ಷವೂ ಕೆಲವು ಕಡೆ ಅಸತ್ಯ ಆಗ್ತದಲ್ಲ, ಇದು ಹಗ್ಗದಲ್ಲಿ ಕಂಡ ಹಾವು, ಕಪ್ಪೆ ಚಿಪ್ಪಿನಲ್ಲಿ ಕಂಡು ಬೆಳ್ಳಿ ಅಂತ ಒಂದು ಪ್ರಶ್ನೆ ಇದೆ. ಅದನ್ನು ಮುಂದಿನ ದಿವಸದಲ್ಲಿ ನೋಡೋಣ. ನಮಗೀಗ ಸುಖದ ಬಗ್ಗೆ ನೇರವಾದ ಪ್ರಶ್ನೆ ಇದೆ. ದುಃಖ ಆಗಿರ್ತದೆ, ಆದರೆ ಅದನ್ನು ಸುಖ ಅಂತ ಭ್ರಮಿಸಿದ್ದೀವಿ, ಅಲ್ಲಿ ಹೇಗೆ ಅಂತ ಒಂದು ಸಂಗತಿಯನ್ನು ನಾವು ತಿಳ್ಕೋಬೇಕು. ಅದು ನಾನು ವ್ಯಾಖ್ಯಾನ ಮತ್ತು ತತ್ವನಿರ್ಣಯದಲ್ಲಿ ಆಚಾರ್ಯರು ತುಂಬ ಬಲವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ನಿಮಗೆ ಸುಖ ಆಗಿದೆ ಅಂತ ಅನುಭವ ಬಂದದ್ದು ಹೌದಾದರೆ ಅದು ಯಾವತ್ತೂ ಸುಳ್ಳಾಗಿರೋದಿಲ್ಲ. ಇದೊಂದು ವಿಷಯ ತಿಳ್ಕೊಳ್ಬೇಕು. ಸುಖದ ಜ್ಞಾನ ಯಾವತ್ತೂ ಭ್ರಾಂತಿ ಅಲ್ಲ. ಸುಖದ ಕಾರಣದ ಬಗ್ಗೆ ನಮಗೆ ಭ್ರಾಂತಿ ಅಷ್ಟೇ. ದುಶ್ಚಟಗಳಿಂದ ನಾವು ಸುಖವನ್ನು ಪಡೆದಿದ್ದೀವಿ. ಸುಖ ಆಗೇ ಇಲ್ವ ನಮ್ಗೆ? ಹಾಗಾದ್ರೆ ದುಃಖ ಆಗಿದೆ, ಆದರೆ ಸುಖನೂ ಒಂದಿಷ್ಟು ಆಗಿದೆ. ವ್ಯಭಿಚಾರ ಮಾಡಿದ್ದೀವಿ, ಸುಖ ಆಗಿದೆ. ಮದ್ಯಪಾನ ಮಾಡಿದ್ದೀವಿ, ಧೂಮಪಾನ ಮಾಡಿದ್ದೀವಿ, ಸುಖ ಆಗಿದೆ. ಆದರೆ ಸುಖಕ್ಕಿಂತ ದುಃಖ ಹೆಚ್ಚಾಗಿದೆ. ಮತ್ತೆ ದುಃಖಕ್ಕೆ ಕಾರಣವಾದ ಸಂಗತಿಗಳನ್ನು ನಾವು ಸುಖಕ್ಕೆ ಕಾರಣ ಅಂತ ಭ್ರಮಿಸಿದ್ದೇವೆ ಅಷ್ಟೇ. ಭ್ರಮೆಯಲ್ಲಿ ದುಃಖವನ್ನು ಸುಖ ಅಂತ ಭ್ರಮಿಸಿರುವುದಲ್ಲ. ದುಃಖಕ್ಕೆ ಕಾರಣವಾದ ವಸ್ತುಗಳನ್ನು ಇವು ಶಾಶ್ವತವಾಗಿ ನಮಗೆ ಸುಖವನ್ನೇ ಕೊಡ್ತವೆ, ಇವನ್ನು ನಾವು ನೆಚ್ಚಿಕೊಂಡು ಬದುಕಬಹುದು ಅನ್ನುವ ಭ್ರಮೆ. ಅದಕ್ಕಾಗಿ ಒಂದು ಸುಭಾಷಿತ ಸಂಸ್ಕೃತದಲ್ಲಿದೆ, ಅಸಾರೇ ಖಲು ಸಂಸಾರೇ ಸುಖಭ್ರಾಂತಿ ಶರೀರಿಣಾಂ. ಸಂಸಾರ ಅನ್ನೋದು ಅಸಾರ, ಅಲ್ಲಿ ಸುಖ ಆಗಿರೋದಿಲ್ಲ ಅವನಿಗೆ, ಸುಖದ ಭ್ರಾಂತಿ ಅಷ್ಟೇ ಬಂದಿರ್ತದೆ ಮನುಷ್ಯನಿಗೆ. ಹೇಗೆ ಅಂದರೆ ಲಾಲಾಪಾನಮಿವಾಂಗುಷ್ಟೇ ಬಾಲಾನಾಂ ಸ್ತನ್ಯ ವಿಭ್ರಮ ಅಂತ. ಚಿಕ್ಕ ಮಕ್ಕಳು ಬೆರಳು ಚೀಪ್ತಾ ಇರ್ತವೆ, ಅವಕ್ಕೆ ನಾನು ತಾಯಿಯ ಎದೆ ಹಾಲು ಕುಡಿತಾ ಇದ್ದೀನಿ, ಇದೇನು ಚೀಪ್ತಾ ಇದ್ದೀನಿ ಅಂತ ಅವಕ್ಕೆ ಒಂದು ಭ್ರಮೆ ಇರ್ತದೆ. ಲಾಲಾಪಾನ ಅವ್ರು ಮಾಡ್ತಿರುವುದು ಲಾಲಾಪಾನವನ್ನು, ತಮ್ಮದೇ ಬಾಯಿಯ ರಸವನ್ನು ಮತ್ತೆ ಮತ್ತೆ ಕುಡಿತಾ ಇದೆ. ಆದರೆ ಇದು ನಾನು ಎದೆ ಹಾಲು ಕುಡಿತಿದ್ದೀನಿ ಅಂತ ಅವ್ರಿಗೆ ಭ್ರಮೆ ಇದೆ. ಅದರಂತೆ ಸುಖದ ಭ್ರಮೆ ಈ ಜಗತ್ತಿನಲ್ಲಿ ಸುಖ ಇರುವುದಿಲ್ಲ ಅಂತ ಒಂದು ಸುಭಾಷಿತ ಇದೆ. ಹಾಗಲ್ಲ, ಇಲ್ಲಿ ಎಲ್ಲ ಕಡೆನೂ ಕೂಡ ಆ ಮಗುವಿಗೆ ಸುಖ ಆಗಿರೋದು ಹೌದು. ಮಂಗವೂ ಆ ಥರ ಬೆರಳು ಚೀಪ್ತದೆ. ಈ ಜಗತ್ತಿನಲ್ಲಿ ಬೆರಳು ಚೀಪುವಂಥ ಎರಡೇ ಸಂಗತಿಗಳು ಅಂದರೆ ಮಂಗ ಮತ್ತು ಮಾನವ ಅಂತ ಹೇಳ್ತಿರ್ತಾರೆ. ಅದೇನೇ ಇರಲಿ, ಅಲ್ಲಿ ಅವ್ರಿಗೆ ಸುಖ ಆಗೇ ಆಗಿದೆ ಖಂಡಿತ. ಆದರೆ ಸುಖದ ಕಾರಣದ ಬಗ್ಗೆ ಅವಕ್ಕೆ ಭ್ರಮೆ. ನಾನೀಗ ನನ್ನ ತಾಯಿಯೇ ಎದೆಯನ್ನು ಚೀಪ್ತಾ ಇದ್ದೀನಿ ಅಂತ ಅವಕ್ಕೆ ಭ್ರಮೆ. ಆ ಒಂದು ಭದ್ರತೆಯನ್ನು ಅನುಭವಿಸ್ತಾವಷ್ಟೇ ಅವು. ಹಾಗೆ ನಿಮಗೆ ಸುಖಾಯ ದುಃಖ ಪ್ರಭವೇಶು ಸಜ್ಜತೆ ಅಂತ ಭಾಗವತ ಹೇಳುವಂತೆ, ಸುಖ ಬೇಕು ಅಂತ ಸುಖದ ಕಾರಣದ ಬೆನ್ನು ಹತ್ತುವ ಬದಲು ದುಃಖದ ಕಾರಣದ ಬೆನ್ನು ಹತ್ತಿದ್ದಾನೆ. ದುಃಖಕ್ಕೆ ಕಾರಣವಾದ ವಸ್ತುವಿನ ಬಗ್ಗೆ ಇದು ಸುಖಕ್ಕೆ ಕಾರಣ ಅಂತ ಭ್ರಮೆಯೇ ಹೊರತು, ದುಃಖವನ್ನು ನೋಡಿ ಇದು ಸುಖ ಅಂತ ಜಗತ್ತಿನಲ್ಲಿ ಎಂದೂ ಯಾರಿಗೂ ಭ್ರಮೆ ಬಂದಿಲ್ಲ ಅಂತ ಅನ್ನೋ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಗಾಂಜಾ ಸೇದುವವನಿಗಾಗಲಿ ತುಂಬ ಕೆಟ್ಟ ದುಶ್ಚಟಗಳಿಗೆ ಬಲಿಯಾದವನಿಗಾಗಲೂ ಕೂಡ ಸುಖ ಆಗೇ ಆಗಿರ್ತದೆ. ಅದಾದ್ಮೇಲೆ ಮರುಕ್ಷಣದಲ್ಲಿ ಮತ್ತೆ ದುಃಖ ಆಗ್ತದೆ. ಆಗಿರುವ 1 ಪಾಲು ಸುಖಕ್ಕಿಂತ 100 ಪಟ್ಟು 1000 ಪಾಲು ದುಃಖ ಆಗ್ತದೆ. ಆದರೆ ಸುಖ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸುಖದ ವಿಷಯದಲ್ಲಿ ಯಾವತ್ತೂ ಭ್ರಾಂತಿ ಬರೋದಿಲ್ಲ ಅಂತ ಪ್ರತಿಪಾದನೆ ಮಾಡಿದ್ದಾರೆ. ಅಲ್ಲಿಗೆ ಇವತ್ತಿನ ವಿಭಾಗ ಸಮಾಪ್ತ ಆಗಿದೆ.